ಎಲ್ಲರಿಗೂ ನಮಸ್ಕಾರ ರೀ. ಬೇಸಿಗೆ ಬಂತಂದ್ರೆ ಬಿಸಿಲಿಗೆ ಊಟ ರುಚಿ ಹತ್ತಬೇಕಾದ್ರೆ ನಾವು ಏನಾರೇ ವೆರೈಟಿ ಡಿಶಸ್ ರೆಸಿಪಿಗಳನ್ನು ಮಾಡ್ತಿರ್ಬೇಕಾಗತ್ತೆ. ಅಂಥ ರೆಸಿಪಿಗಳನ್ನು ನಾವು ಇವತ್ತು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀವಿ. ನೀವೀಗ ವಿಡಿಯೋ ಒಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರ್ಬೋದು ಇದು ಬೇಸಿಗೆ ಕಾಲದ ರೆಸಿಪಿ ಐತಿ ಅಂತೇಳಿ. ಈ ರೆಸಿಪಿ ನೀವು ಎಲ್ಲರೂ ಟ್ರೈ ಮಾಡಿರ್ತೀರಿ. ಆದ್ರೆ ಇದನ್ನು ನೋಡೋಕ್ಕಿಂತ ಮೊದಲು ಇದು ಒಂದು ಡಿಫ್ರೆಂಟ್ ರೆಸಿಪಿ ಐತ್ರಿ. ಭಾಳ ಅಂದ್ರೆ ಭಾಳ ರುಚಿಕಟ್ಟೈತಿ. ಒಂದು ಸಲ ತಿಂದ್ರೆ ಮತ್ತೆ ಇದನ್ನು ಕೇಳ್ತೀರಿ. ಈ ಕಡೆ ಚಟ್ನಿ ಉಳ್ಳಾಗಡ್ಡಿ. ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ಲಿ ಗಂಟೆ ಹೊಡೆದು ಬಿಡ್ರಿ. ಇದಕ್ಕೆ ನಾವು ಒಂದು ದೊಡ್ಡ ಬಟ್ಲ ಅವಲಕ್ಕಿ ತೊಗೊಂಡಿವಿ. ಆಮೇಲೆ ಒಂದು ಬಟ್ಲು ತುಂಬ ಕೊಬ್ಬರಿ ತುರಿ ಬ್ಯಾಕ್ ಸೈಡಿದ ಬ್ಲ್ಯಾಕ್ ಏನೈತಲ್ಲ ಅದನ್ನು ತೆಗೆದಿಟ್ಕೊಂಡಿವಿ. ಇದಕ್ಕೆ ಹಸಿಯಾದಂಥ ಕೆಂಪು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ಸಣ್ಣ ಹೆರ್ಚಿ ಇಟ್ಕೊಂಡ್ಬಿಟ್ಟಿವಿ. ಇದಕ್ಕೆ ಹುರಗಡ್ಲಿ ಅಂದ್ರೆ ನಮ್ಮ ಕಡೆ ಪುಟಾಣಿ ಅಂತಾರೆ, ಅದನ್ನು ತೊಗೊಂಡಿದ್ದೀವಿ. ಈಗ ಆ ಪುಟಾಣಿ ಇತ್ತಲ್ಲ, ಆ ಪುಟಾಣಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಅರ್ಧ ಚಮಚೆ ಜೀರಿಗೆ, ಕರಿಬೇವಿನ ಸೊಪ್ಪು ಆದ ಕೂಡಲೇ ಸ್ವಲ್ಪ ಕೊಬ್ಬರಿ ಹಾಕಿಬಿಡೋದ್ರಿ. ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಹಾಕಿರಿ, ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ಹಾಕಿರಿ. ಕರಿಬೇವಿನ ಸೊಪ್ಪು, ಅಚ್ಚಿ ಖಾರದ ಪುಡಿ, ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಇದನ್ನು ಸಣ್ಣಂಗೆ ಗ್ರೈಂಡ್ ಮಾಡಿಬಿಡೋದು. ಮಿಕ್ಸರ್ ಮಿಕ್ಸ್ಬಿಡೋದು. ಹೆಂಗಪ್ಪ ಅಂತಂದ್ರೆ ಫುಲ್ ಫೈನ್ ಪೌಡ್ರ್ ಆಗಿಬಿಡ್ಬೇಕು. ಹಿಂಗೆ ಪೌಡ್ರ್ ಆತಂದ್ರೆ ನಮ್ಮ ರೆಸಿಪಿಗೆ ಮಸ್ತ್ ರುಚಿ ಕೊಡ್ತೈತಿ. ಈಗ ನೀವು ನೋಡ್ತಿರ್ಬೋದು ಮಸ್ತ್ ಪೌಡ್ರ್ ರೆಡಿ ಆಗೈತಿ. ಈಗ ನಾವು ಅದನ್ನೊಂದು ಬಟ್ಟಲ್ಕ ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ ರೀ. ಅದರದ್ದು ಕಲರ ಅಡುಗೆ ಮನೆಗೆ ಫ್ಲೇವರ ಮಸ್ತ್ ಬರ್ತೈತಿ ಅದು, ಮತ್ತು ರುಚಿನೂ ಅಷ್ಟು ಮಸ್ತ್ ಕೊಡ್ತೈತಿ. ಈಗ ನಾವು ಒಂದು ಪಾತ್ರೆ ಇಟ್ಕೊಂಡು ಆ ಅವಲಕ್ಕಿ ಇತ್ತಲ್ಲ, ಅವಲಕ್ಕಿನ ಚೆನ್ನಾಗಿ ಒಂದು 2-3 ಸಲ ಈ ಥರ ನೆನೆಸಿ ಒಂದು 2 ನಿಮಿಷ ಆ ಕಡೆ ಈ ಕಡೆ ಮಾಡಿ ಅದನ್ನು ನೀರೆಲ್ಲ ಹಿಂಗೆ ಬಸದ ತೆಗೆದಿಟ್ಟುಬಿಡೋದು ನೋಡ್ರಿ. ನಿಮ್ಮ ಕಡೆ ಜರಡಿ ಇತ್ತಂದ್ರೆ ಜರಡಿ ಹಿಡೀರಿ, ಇಲ್ಲಂದ್ರೆ ಹಿಂಗೆ ಬಸದ ಬಿಡ್ರಿ. ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ನೀರು ಉಳಿದ್ರೂ ನಡಿತೈತೆ ರೀ. ಈಗ ಮಿಕ್ಸಿ ಜಾರ್ ತೊಗೊಂಡು ಆ ಕೊಬ್ಬರಿ ಇತ್ತಲ್ಲ, ಕೊಬ್ಬರಿ ಫುಲ್ ನೈಸ್ ಮಾಡಿಬಿಡೋದು. ನೈಸ್ ಟೇಸ್ಟ್ ಆಗುತ್ತೆ. ನೈಸ್ ಅಂದ್ರೆ ನೈಸ್ ಹಂಗೆ ಗಟ್ಟಿ ಆಗಿಬಿಡುತ್ತೆ. ಆ ಟೈಪ್ ನೈಸ್ ಮಾಡ್ಕೊಂಡ್ಬಿಡ್ರಿ. ಈಗ ನೀವು ನೋಡ್ತಿರ್ಬೋದು ಫುಲ್ ನೈಸ್ ಆಗೈತಿ. ಈಗ ನಾವು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋರ್ದೀವಿ ರೀ. ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಈಸಿಯಾಗಿ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಐತ್ರಿ. ಈ ಬೌಲ್ಗೆ ನಾವು ಶಿಫ್ಟ್ ಮಾಡಿ ಉಳ್ದಂಥದ್ದು ಅದಕ್ಕೂ ಸ್ವಲ್ಪ ಮಜ್ಜಿಗೆ ಹಾಕಿ ಅದನ್ನು ಶಿಫ್ಟ್ ಮಾಡ್ಕೊಂಡಿವಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು ಸಣ್ಣ ಚಮಚೆ ಸಕ್ಕರೆ ಹಾಕಿವ್ರಿ, ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ. ಸಕ್ಕರೆ ಬೇಕಾದ್ರೆ ಹಾಕ್ರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ. ಈಗ ನಾವು ಅದಕ್ಕೆ ಅವಲಕ್ಕಿ ನೆನೆಸಿಟ್ಟಿದ್ವಲ್ಲ, ಆ ಅವಲಕ್ಕಿನ ಇದಕ್ಕೆ ಬೆರೆಸಾತೇವೆ ನೋಡ್ರಿ. ಹಿಂಗೆ ಬೆರೆಸಿ ಇಟ್ಬಿಡೋದ್ರಿ. ಅಂದ್ರೆ ಆ ಅವಲಕ್ಕಿ ಏನೈತಲ್ಲ, ಅವಲಕ್ಕಿ ಎಲ್ಲ ಹಿರ್ಕೊಂಡ್ಬಿಡ್ತೈತೆ ಅದು. ಮೊಸರು ಮತ್ತು ಆ ತೆಂಗಿನಕಾಯಿ ಹಾಲಿತ್ತಲ್ಲ ಅದನ್ನೆಲ್ಲ ಹಿರ್ಕೊಂಡ್ಬಿಡ್ತೈತೆ ರೀ. ಹಿಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ನೋಡ್ರಿ. ಈಗ ಇಷ್ಟ ಐತೆ ರೀ. ಇನ್ನೊಂದು ಸ್ವಲ್ಪ ಒಂದು 5-10 ನಿಮಿಷ ಬಿಟ್ಟರೆ ಎಲ್ಲ ಹಿರ್ಕೊಂಡ್ಬಿಡ್ತೈತ್ರಿ ಅದು. ಅದ್ರ ಸಲುವಾಗಿ ಸ್ವಲ್ಪ ಮೆತ್ತಗಿಡ್ರಿ. ಪ್ಯಾನ್ ಇಟ್ಕೊಂಡ ಪ್ಯಾನ್ದೊಳಗೆ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ ಹಾಕಕತ್ತಿದ್ದೇವೆ ರೀ. ಕಡಲೆಬೇಳೆ ಹಾಕಿರಿ, ಉದ್ದಿನಬೇಳೆ ಹಾಕಿರಿ. ನಾವು ಉದ್ದಿನಬೇಳೆ ಹಾಕಿಲ್ಲ, ಕಡಲೆಬೇಳೆ ಅಷ್ಟೇ ಹಾಕೀವಿ. ಸಾಸಿವೆ, ಜೀರಿಗೆ. ಈ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಅದಕ್ಕೆ ನಾವು ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಸೇರ್ಸಾವ್ರದೇವ್ ರೀ. ಸ್ವಲ್ಪ ತಡ್ಕ ಹೊಡೆದು ಬಿಡೋದ್ರಿ. ಕರಿಬೇವಿನ ಸೊಪ್ಪು ಬತ್ತು ನೋಡ್ರಿ. ಕರಿಬೇವಿನ ಸೊಪ್ಪು ಆದ ಕೂಡಲೇ ಹಸಿ ಮೆಣಸು ಸಣ್ಣ ಕಟ್ ಮಾಡಿ ಇಟ್ಟಿದ್ವಲ್ಲ, ಹಸಿ ಮೆಣಸು, ಹಸಿ ಕೆಂಪು ಮೆಣಸಿನ್ಕಾಯಿ, ಒಣ ಬೆಡಗಿ ಮೆಣಸಿನ್ಕಾಯಿ ಇಷ್ಟು ಹಾಕಿಬಿಟ್ರಂದ್ರೆ ರುಚಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ. ನೀವು ಎಣ್ಣೆ ಬೇಕಾದ್ರೆ ಎಣ್ಣೆನೂ ಹಾಕಿರಿ ತಡ್ಕಕ್ಕೆ. ಆಮೇಲೆ ಬೇಡಪ್ಪ ನಮ್ಗೆ ನಾವು ತುಪ್ಪದಾಗ ಮಾಡ್ತೀವಿ ಅಂದ್ರೆ ತುಪ್ಪ ಹಾಕಿರೂ ರುಚಿ ಡಬಲ್ ಆಕೈತೆ ರೀ. ಈಗ ನಾವು ಎಣ್ಣೆ ಹಾಕಿ ಇದನ್ನು ಒಗ್ಗರಣೆ ಕೊಡಾಕತ್ತಿದ್ದೇವೆ ರೀ. ಹಿಂಗೆ ಒಗ್ಗರಣೆ ಮಾಡ್ಕೊಂಡು ಇದನ್ನು ತಣ್ಣಗೆ ಹಾಕಕ್ಕೆ ಬಿಟ್ಟು ಬಿಡೋದ್ರಿ. ತಣ್ಣಗಾದ ನಂತರ ನಾವು ಅವಲಕ್ಕಿ ಇತ್ತಲ್ಲ, ಅವಲಕ್ಕಿಗೆ ಇದನ್ನು ಸೇರಿಸಿಬಿಡೋದ್ರಿ. ಈಗ ನೀವು ನೋಡ್ತಿರ್ಬೋದು ಅವಲಕ್ಕಿಗೆ ನಾವು ಅದನ್ನೆಲ್ಲ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಹಿಂಗೆ ಮಿಕ್ಸ್ ಮಾಡಿರಂದ್ರೆ ನಮ್ದು ರೆಸಿಪಿ ರೆಡಿ ಆದಂಗೆ ರೀ. ಇದು ಕಾಯಿ ಹಾಲು ಅವಲಕ್ಕಿ.
ನೀವು ಇನ್ನೊಂದ್ಸಲ ಕೇಳ್ಕೊಂಬಿಡ್ರಿ. ಕಾಯಿ ಹಾಲು ಅವಲಕ್ಕಿ, ಮೊಸರು ಅವಲಕ್ಕಿ. ಮೊಸರು ನಾವು ಸ್ವಲ್ಪ ಕಡದ ಸಿಹಿ ಮೊಸರು, ಹುಳಿ ಮೊಸರು ಬೇಡ. ಈಗ ಸಣ್ಣ ಕಟ್ ಮಾಡಿ ಉಳ್ಳಾಗಡ್ಡಿ ಇಟ್ಕೊಂಡಿದ್ವಲ್ಲ, ಆ ಈರುಳ್ಳಿ ಇದಕ್ಕೆ ಸೇರಿಸ್ಬಿಟ್ಟು ನೋಡ್ರಿ. ಈರುಳ್ಳಿ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಿಂಗೆ ಸೇರಿಸಿ ನಾವು ತುಪ್ಪದೊಳಗೆ ಗೋಡಂಬಿ ಕರೆದಿಟ್ಕೊಂಡಿದ್ದೀವಿ ರೀ. ನಮ್ಮಲ್ಲಿ ವಿಡಿಯೋ ಆಫ್ ಆಗಿತ್ತದ ನಮ್ದು ಕ್ಯಾಮ್ರಾ, ಅದಕ್ಕೆ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಆ ಗೋಡಂಬಿ ಸೇರಿಸಿ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಈಗ ಕಾಯಿ ಹಾಲು ಅವಲಕ್ಕಿ ರೆಡಿ ಆಗೈತಿ. ನಾವು ಅದನ್ನು ಟೇಸ್ಟ್ ನೋಡ್ತೀವಿ. ಈ ವಿಡಿಯೋ ಬಂದ ಕೂಡಲೇ ನೀವು ಈ ಕಾಯಿ ಹಾಲು ಅವಲಕ್ಕಿ ಈ ಬೇಸಿಗೆ ಕಾಲದೊಳಗೆ ಮಾಡಿ ಕೊಡೋದ ಮರಿಬೇಡ್ರಿ. ನಿಮ್ಮ ನೆಂಟರಿಗೆ ಕೊಡ್ರಿ, ಬಂಧು ಮಿತ್ರರಿಗೆ ಕೊಡ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬಿಸಿಲೊಳಗೆ ಊಟ ಸೇರ್ಲಿಲ್ಲಪ್ಪ ಅಂತಂದ್ರೆ ಪಟ್ ಅಂತೇಳಿ 10 ನಿಮಿಷನಾಗ ರೆಡಿ ಆಗಿಬಿಡ್ತೈತೆ ರೀ. ಈ ರೆಸಿಪಿ ಮಾಡಿರಿ ಅಂದ್ರೆ ಹೆಂಗೆ ಮಾಡಿದಿರಿ ಅಂತೇಳಿ ಎಲ್ಲರೂ ಕೇಳೋದಂತೂ ಗ್ಯಾರಂಟಿ. ನಾವಂತೂ ರೆಡಿ ಮಾಡೇವೀಗ, ರುಚಿ ನೋಡ್ತೀವಿ. ನೀವು ಈ ಟೈಪ್ ಮಾಡಿಬಿಡ್ರಿ. ಇದಕ್ಕೆ ಸರ್ವ್ ಮಾಡ್ಕೊಳಕ್ಕೆ ಮತ್ತು ಪಕ್ಕದಾಗ ಉಳ್ಳಾಗಡ್ಡಿ ಇಟ್ಟೀವಿ, ಆಮೇಲೆ ಪುಟಾಣಿ ಚಟ್ನಿ ಇಟ್ಟೀವಿ. ಹಿಂಗೆ ಮಾಡಿ ನೀವು ಒಂದ್ಸಲ ರುಚಿ ನೋಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.